ಗುರುಜಿ, ಸಾಮಾನ್ಯವಾಗಿ ದೇವರಿಗೆ ನಾವು ಹೂವು, ಹಣ್ಣು, ಕಡ್ಡಿ, ಕರ್ಪೂರ ಎಲ್ಲ ಸಲಿಕೆ ಮಾಡ್ತೇವೆ. ಅದರಲ್ಲೂ ಶಿವನಿಗೆ ಹಾಗೆ ವಿಷ್ಣುವಿಗೆ ಬಿಲ್ವ ಪತ್ರೆ ಅಂತಂದರೆ ಅದು ಬಹಳ ವಿಶೇಷ ಅಂತ ನಾವು ಕರಿತೀವಿ. ಆದರೆ ಯಾಕೆ ವಿಶೇಷ ಅನ್ನೋದು ಇನ್ನೂ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಹಾಗೆ ಈ ಬಿಲ್ವ ಪತ್ರದ ಮಹತ್ವದ ಕುರಿತಾಗಿ ತಿಳಿಸ್ಕೊಡಿ. ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿ, ಹಿಂದೂ ಪುರಾಣಗಳ ಪ್ರಕಾರ 4 ವೇದಗಳಿಂದನೂ ಕೂಡ ಬಂದಂತಹ ಎಲ್ಲ ಶ್ಲೋಕಗಳಲ್ಲೂ ಕೂಡ ಬಂದಂತಹ ಮೂಲ ಮಂತ್ರ ಓಂ. ಮತ್ತು ಮಾನವನಲ್ಲಿ ಇವಾಗ ಕಲಿಯುಗ ಕ್ರಮೇಣ ಪ್ರತಿಯೊಬ್ಬರಲ್ಲೂ ಕೂಡ ಮೂಡುತ್ತಾ ಇರೋದು ಅಂತೇನಂತಂದರೆ, ದೇವರು ಎಲ್ಲಿದ್ದಾನೆ, ದೇವರನ್ನು ಕಾಣಬೇಕಾದ್ರೆ ನಾವೇನು ಮಾಡಬೇಕು. ಪ್ರತಿಯೊಬ್ಬರಲ್ಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಕೂಡ ಸಂಬಂಧಿಸಿದಂತೆ ಜ್ಯೋತಿಷ್ಯ ನಿಜಾನ ಸುಳ್ಳ, ಏನು, ಹೇಗೆ, ಏನು, ಎತ್ತ ಅನ್ನುವಂಥದ್ದು. ಹೀಗೆ ಜ್ಯೋತಿಷ್ಯದ ಆಧಾರದ ಮೇಲೆಗೆ ಗಿಡಮೂಲಿಕೆಗಳು ಅನ್ನುವಂಥದ್ರಲ್ಲಿ ಎಷ್ಟು ವಿಧಗಳಿದಾವೋ ಆ ಎಲ್ಲ ವಿಧಗಳಿಗೂ ಕೂಡ ಎಲ್ಲ ಗಿಡಮೂಲಿಕೆಗಳನ್ನು ಕೂಡ ತುಂಬ ಪ್ರಾಮುಖ್ಯತೆ ಕೊಡುವಂಥದ್ದು ಗಿಡಮೂಲಿಕೆಗಳಲ್ಲಿ. ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಭಗವಂತನಿಗೆ ಅರ್ಪಿಸಬೇಕಾದ್ರೆ ಯಾವುದು ಪ್ರಾಮುಖ್ಯತೆ ಮುಖ್ಯವಾಗಿ ಕೊಡುತ್ತೆ ಅಂತಂದರೆ ಬಿಲ್ವಪತ್ರೆ. ಈ ಬಿಲ್ವಪತ್ರೆ ಅನ್ನುವಂಥದ್ದು ಬರೀ ಗಿಡಮೂಲಿಕೆ ಅಲ್ಲದಿರಾನೆ ಭಗವಂತನಿಗೆ, ಸಾಕ್ಷಾತ್ ಭಗವಂತನಿಗೆ, ಶಿವನ ಜೊತೆಯಲ್ಲಿ ನಾವು ಮಾತನಾಡುವುದಕ್ಕೆ ಸಂಪರ್ಕ ಕೊಡುವಂತಹ ಒಂದು ಏಕೈಕ ಪತ್ರ ಅಂತಂದರೆ ಬಿಲ್ವಪತ್ರೆ. ಹೂವುಗಳಲ್ಲಿ ತುಂಬ ವಿಧಾನವಾದ ಹೂವುಗಳಿದ್ರೂ ಕೂಡ ಈ ಪತ್ರೆಯಲ್ಲಿ ಬಿಲ್ವಪತ್ರೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡ್ತೀವಿ. ಈ ಬಿಲ್ವಪತ್ರೆಯಿಂದ ನಾವು ಭಗವಂತನಿಗೆ ಎಷ್ಟರ ಮಟ್ಟಿಗೆ ನಾವು ಕನೆಕ್ಟಿವಿಟಿ ಕೊಡುತ್ತೆ ಅಂತಂದರೆ, ನಮಗೆ ಇರುವಂತಹ ಎಲ್ಲ ಸಂಕಲ್ಪಗಳನ್ನು ಸಂಪೂರ್ಣವಾಗಿ ದೇವರಿಗೆ, ಸಾಕ್ಷಾತ್ ಶಿವನಿಗೆ, ಶಿವಲಿಂಗದಿಂದ ಪೂಜೆ ಪುನಸ್ಕಾರಗಳಿಂದ ಹೇಗೆ ಏನನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ದಿನದಲ್ಲಿ ಮಾಡಬೇಕು, ಯಾವ ನಕ್ಷತ್ರದಲ್ಲಿ, ಯಾವ ತಿಥಿನಲ್ಲಿ ಮಾಡಬೇಕು ಅನ್ನೋಂಥದ್ದು ತನ್ನ ಜನ್ಮಾನುಸಾರವಾಗಿ ಪ್ರಯುಕ್ತಕವಾಗಿರ್ತದೆ. ಮತ್ತು ಈ ಬಿಲ್ವಪತ್ರೆಯಿಂದ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ, ಆರೋಗ್ಯದಲ್ಲಿ ಮತ್ತು ಅನಾರೋಗ್ಯದಿಂದ ನಳಲ್ತಾ ಇರೋರ್ಗು ಕೂಡ, ಮತ್ತು ಮಕ್ಕಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳಿಗೂ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳಿಗೂ ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ಈ ಬಿಲ್ವಪತ್ರೆಯಿಂದ ನಮಗೆ ಸಾಕ್ಷಾತ್ ಎಲ್ಲ ರೂಪದಲ್ಲೂ ಕೂಡ ಒಂದು ಸಾಕ್ಷಾತ್ಕಾರ ಅನ್ನುವಂಥದ್ದು ಕಂಡುಕೋಬಹುದು. ಹೇಗೆ ಅನ್ನುವಂಥದ್ರನ್ನು ತಿಳ್ಕೊಂಡು ಬರೋಣ. ಇವಾಗ ಮುಖ್ಯವಾಗಿ ಬಿಲ್ವಪತ್ರೆಯಿಂದ ನಮಗೆ ಭಗವಂತನಿಗೂ ನಮಗೆ ಆರೋಗ್ಯಕ್ಕೂ ಕನೆಕ್ಟಿವಿಟಿ ಅಂತಂದರೆ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅನ್ನುವ ಹಾಗೆ ಒಂದು ಪತ್ರೆಯಿಂದ, ಅಂದರೆ ತ್ರಿದಳಂ 3 ಪತ್ರೆ ಸೇರಿ ಒಂದು ಬಿಲ್ವಪತ್ರೆ ಆಗುವಂಥದ್ದು. ಆ 3 ಪತ್ರೆ ಸೇರಿ ಶಿವನಿಗೆ ಅರ್ಪಿಸಿ ನಾವು ಸಂಪೂರ್ಣವಾಗಿ ತನ್ನ ಮನ ಧನವನ್ನು ಸಂಪೂರ್ಣವಾಗಿ ಅರ್ಪಿಸಿ ಪೂಜಾದಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ಭಗವಂತನಿಗೆ ಏನು ಬೇಕೋ ಅದನ್ನು ಸಂಪೂರ್ಣವಾಗಿ ನಾವು ಅರ್ಪಿಸಿದಾಗ ನಮಗೆ ಏನು ಬೇಕೋ ಭಗವಂತ ಕರುಣಿಸ್ತಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.